ನಿನ್ನೆ ಪ್ರೀತಿಸುವೆ ಭಾಗ 83. ಬೆಳಗಿನ ಜಾವ ಬೇಗ ಎದ್ದ ಶಾಲಿನಿಯವರು ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ಚಿನ್ಮಯನ ಆಫೀಸ್ ಓಪನಿಂಗ್ ಸೆರೆಮನಿಗೆ ಹೋಗಲು ರೆಡಿಯಾದರು. ಎಲ್ಲರೂ ಬೆಳಗಿನ ಉಪಹಾರವನ್ನು ಮುಗಿಸಿ ಹೊರಡಲು ಅನುವಾದರು. ರೆಡ್ಡಿಯ ಜೊತೆ ತನ್ಮಯಿ ಹೋಗಲು ರೆಡಿಯಾಗಿದ್ದನು. ಅವನು ಇಕ್ಷಾಳಿಗೋಸ್ಕರ ಕಾಯುತ್ತಿದ್ದನು. ಚಿನ್ಮಯ್ ಇನ್ನೊಂದು ಕಾರಲ್ಲಿ ಹೋಗಿ ಕುಳಿತುಕೊಂಡನು. ಶಾಲಿನಿಯವರು ಮತ್ತು ಲಲಿತಮ್ಮರವರು ಅವನ ಕಾರಿನ ಹಿಂದುಗಡೆ ಸೀಟಲ್ಲಿ ಹೋಗಿ ಕುಳಿತುಕೊಂಡರು. ಚಿನ್ಮಯ್ ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ಶಾಲಿನಿ ಅವರು, ಇರು, ನೀನು ಹೆಂಡತಿ ಬರೋಳಿದ್ದಾಳಲ್ವಾ, ಅವಳು ಬಂದ್ಮೇಲೆ ಹೊರಡೋಣ. ಮಮ್ಮ ಅವಳು ನಿನ್ನೇನೆ ಹೇಳಿದ್ಲಲ್ವಾ ತನ್ಮಯ್ ಜೊತೆ ಡ್ಯಾಡ್ ಆಫೀಸ್ಗೆ ಹೋಗ್ತೀನಂತ. ಹ್ಞೂ ಶಾಲಿನಿ, ಅವಳು ಅವ್ರ ಜೊತೆನೆ ಹೋಗ್ತಾಳೆ. ನಿನ್ಗೆ ಯಾಕೆ ಅನ್ಸುತ್ತೆ ಅವಳು ನಮ್ಮ ಜೊತೆ ಬರ್ತಾಳಂತ? ಚಿನ್ನು ನಡಿ, ನೀನು ಅವಳು ಬರಲ್ಲ. ಅತ್ತೆ ಒಂದು ನಿಮಿಷ, ಅವಳು ನಮ್ಮ ಜೊತೆ ಬರ್ತಾಳಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವಳು ಬಂದ್ಮೇಲೆ ಗೊತ್ತಾಗುತ್ತಲ್ವಾ ಅವಳು ಯಾರ ಜೊತೆ ಹೋಗ್ತಾಳಂತ. ಅವಳು ಬಂದು ನೋಡಿ ಅಂತ ಹೇಳಿದಾಗ ಇಕ್ಷಾ ಬಂದು ಚಿನ್ಮಯನ ಪಕ್ಕದ ಸೀಟಲ್ಲಿ ಕುಳಿತುಕೊಂಡಳು. ಇದನ್ನು ನೋಡಿದ ಚಿನ್ಮಯ್ ಮತ್ತು ಅವನ ಅಜ್ಜಿಗೆ ಆಶ್ಚರ್ಯವಾಯಿತು. ಶಾಲಿನಿ ಅವರು ಹಿಂದಿನ ದಿವಸ ಅವಳಿಗೆ ಬುದ್ಧಿ ಹೇಳಿದ್ದರಿಂದ ಅವಳು ಬರ್ತಾಳೆ ಅಂತ ಅವರಿಗೆ ಮೊದಲೇ ತಿಳಿದಿತ್ತು. ಅವಳು ಬಂದಿದ್ದು ನೋಡಿ ಚಿನ್ಮಯನಿಗೆ ತುಂಬಾನೇ ಖುಷಿಯಾಯಿತು. ಇಕ್ಷಾ ಚಿನ್ಮಯನ ಜೊತೆ ಹೋಗಿದ್ದು ನೋಡಿ ತನ್ಮಯನಿಗೆ ಕೋಪ ಬಂದು ಅವನ ರಕ್ತ ಕುದಿಯತೊಡಗಿತು. ಚಿನ್ಮಯನ ಪಕ್ಕ ಕೂತಿದ್ದ ಇಕ್ಷಾ ಹಿಂದಿನ ರಾತ್ರಿ ನಡೆದ ಘಟನೆಯನ್ನು ಮೆಲುಕು ಹಾಕತೊಡಗಿದಳು. ತನ್ನ ಅತ್ತೆ ಅವಳ ಜೊತೆ ಮಾತನಾಡಿ ಹೋದ ಮೇಲೆ ಅವಳಿಗೆ ಅತ್ತೆಯ ಮೇಲೆ ತುಂಬಾನೇ ಕೋಪ ಬಂದಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಕೋಪವೆಲ್ಲ ತಣ್ಣಗಾದ ಮೇಲೆ ಸ್ವಲ್ಪ ಹೊತ್ತು ಕೂಲಾಗಿ ಅತ್ತೆ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡತೊಡಗಿದಳು. ಚಿನ್ಮಯನ ನೆನಪು ಮಾಡಿಕೊಂಡು ಅವಳಿಗೆ ಅಯ್ಯೋ ಅನಿಸಿತು. ಆ ಮನೆಯಲ್ಲಿ ಅವನಿಗೆ ಸಿಗುತ್ತಿದ್ದ ಆ ಗೌರವ ನೋಡಿ ಅವಳಿಗೆ ಅವನ ಮೇಲೆ ಕರುಣೆ ಉಂಟಾಗಿ, ಚಿನ್ಮಯ ಒಳ್ಳೆಯವನು, ಅವನಿಗೆ ಈ ಮನೆಯಲ್ಲಿ ಗೌರವ ಸಿಗಬೇಕು, ಅವನು ಕೂಡ ಎಲ್ಲರ ಥರ ಹೆಸರು ಸಂಪಾದಿಸಬೇಕು, ಅವನು ನಾಳೆ ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನೆ, ಅದಕ್ಕೆ ನಾನು ಕೂಡ ಅವನಿಗೆ ಸಪೋರ್ಟ್ ಮಾಡಬೇಕು. ರೆಡ್ಡಿ ಆದರೂ ಅವನ ತಲೆ ಎತ್ತಿ ಓಡಾಡಬೇಕು, ಅದಕ್ಕೋಸ್ಕರ ನಾನು ಅವನ ಜೊತೆನೇ ಹೋಗಬೇಕು. ರೆಡ್ಡಿ ಹತ್ರ ಹೋಗಿ ಪರ್ಮಿಷನ್ ತಗೋಬೇಕು, ಇಲ್ಲ ಅಂದರೆ ಅವನ ಮಾತು ನಾನು ಕೇಳಿಲ್ಲ ಅಂತ ನನ್ನನ್ನು ಅವಾಯ್ಡ್ ಮಾಡಿದರೆ ಕಷ್ಟ ಅಂತ ಅಂದುಕೊಂಡ ಅವಳು ರೆಡ್ಡಿ ಹತ್ತಿರ ಹೋದಳು. ಮಾವ, ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತನಾಡೋಕ್ಕಿದೆ. ಹೇಳಮ್ಮ, ಏನು ವಿಷಯ? ಮಾವ, ನಾನು ನಾಳೆ ಅಜ್ಜಿಯ ಜೊತೆ ಚಿನ್ಮಯನ ಆಫೀಸ್ ಓಪನಿಂಗ್ ಸೆರೆಮನಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಡಿದ್ದಿನಿಂದ ನಾನು ನಿಮ್ಮ ಆಫೀಸ್ಗೇನೆ ಬರ್ತೀನಿ. ಪ್ಲೀಸ್ ಮಾವ, ಇಲ್ಲ ಅನ್ಬೇಡಿ. ನಾನೇನಾದರೂ ಹೋಗಿಲ್ಲ ಅಂದರೆ ಅಜ್ಜಿ ನನ್ನ ಜೊತೆ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ರೆಡ್ಡಿಗೆ ಕೂಡ ಇದೇ ಬೇಕಾಗಿದ್ದಿದ್ದು. ಮಗನ ಹಠಕ್ಕೋಸ್ಕರ ಅವಳನ್ನು ಆಫೀಸಿಗೆ ಬರೋ ಹೇಳಿದ್ದರು. ಆದರೆ ಅವರಿಗೆ ಅವಳು ಆಫೀಸಿಗೆ ಬರೋದು ಸ್ವಲ್ಪನೂ ಇಷ್ಟವಿರಲಿಲ್ಲ. ಸರಿ ಕಣಮ್ಮ, ನೀನು ಅಮ್ಮನ ಜೊತೆನೇ ಹೋಗು, ಆದರೆ ಈ ವಿಷಯ ತನ್ಮನಿಗೆ ಗೊತ್ತಾಗದಿರಲಿ. ಆಯಿತು ಮಾವ ಅಂತ ಹೇಳಿ ಅಲ್ಲಿಂದ ತನ್ನ ರೂಮ್ಗೆ ಬಂದಿದ್ದಳು. ಯೋಚನೆ ಲಹರಿಯಿಂದ ಹೊರ ಬಂದ ಅವಳು ಒಂದು ಕ್ಷಣ ಚಿನ್ಮಯನ ಕಡೆ ನೋಡಿದಳು. ಅವನ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು. ಇದನ್ನು ನೋಡಿದ ಅವಳು ಕೂಡ ಸಂತೋಷಗೊಂಡಳು. ಕಾರು ಅವನು ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದ ಆಫೀಸಿನ ಕಡೆ ಹೊರಟಿತ್ತು. ಇತ್ತ ರೆಡ್ಡಿಯ ಕಾರಲ್ಲಿ ಕೂತಿದ್ದ ತನ್ಮಯ್ ಕೋಪದಿಂದ ಬುಸುಗುಡುತ್ತಿದ್ದನು. ಡ್ಯಾಡ್, ನಾನು ನಿಮಗೆ ನಿನ್ನೆನೇ ಹೇಳಿದ್ದೆ ಅವಳು ಬರಲಿಲ್ಲ ಅಂದರೆ ನಾನು ಕೂಡ ಬರಲ್ಲ ಅಂತ. ಅಂತಾದ್ರೆ ನೀವು ಯಾಕೆ ಅವಳನ್ನು ತಡೆಯಲಿಲ್ಲ? ಅವಳು ಪ್ರೋ ಜೊತೆ ಹೋಗುವಾಗ ಅವಳನ್ನು ತಡೆದು ನಮ್ಮ ಜೊತೆ ಬರೋಕ್ಕೆ ಹೇಳಬೇಕಿತ್ತಾನೆ. ಐ ಆಮ್ ವೆರಿ ಡಿಸಪಾಯಿಂಟೆಡ್ ವಿತ್ ಯು ಡ್ಯಾಡ್. ನಾನು ನಿಮ್ಮ ಹತ್ರದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೂಲ್ ತನ್ಮಯ್, ಅವಳನ್ನು ತಡೆಯೋಕ್ಕೆ ಅವಳು ಅವನ ಜೊತೆ ಹೋಗಿದ್ದನ್ನು ನಾನು ಅಬ್ಸರ್ವ್ ಮಾಡಲೇ ಇಲ್ಲ. ಅವ್ರ ಕಾರ್ ಪಾಸ್ ಆದಾಗ ಅವಳು ಕಾರಲ್ಲಿ ಇರೋದನ್ನು ನೋಡಿ ನನಗೆ ಗೊತ್ತಾಗಿತ್ತು ಅವಳು ಅವರ ಜೊತೆ ಹೋಗಿದ್ದಾಳೆ ಅಂತ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅವಳು ನಾಳೆಯಿಂದ ನಮ್ಮ ಜೊತೆನೇ ಬರ್ತಾಳೆ. ಬರಲಿಲ್ಲ ಅಂದರೆ ನಾನೇ ಅವಳನ್ನು ಬಲವಂತ ಕರೆದುಕೊಂಡು ಹೋಗ್ತೀನಿ ಆಯ್ತಾ ಅಂತ ಅವನಿಗೆ ಸುಳ್ಳು ಹೇಳಿ ಅವನನ್ನು ಕನ್ವಿನ್ಸ್ ಮಾಡತೊಡಗಿದ್ದರು. ಡ್ಯಾಡ್, ಅವಳು ನಾಳೆ ನಮ್ಮ ಜೊತೆ ಬಂದಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ಅವಳಿಗೆ ಯಾವಾಗಲೂ ನನ್ನ ಜೊತೆ ಇರಬೇಕು, ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಸರಿ ಸರಿ, ಅವಳು ನಿನ್ನ ಜೊತೆನೇ ಇರ್ತಾಳೆ, ನೀನು ಟೆನ್ಷನ್ ತಗೋಬೇಡ. ಆದಷ್ಟು ಬೇಗ ಆಫೀಸಿನ ಎಲ್ಲ ಕೆಲಸಗಳನ್ನು ಕಲ್ತ್ಕೋ, ಸರಿನಾ?
ಅಂತ ಹೇಳಿ ಕಾರನ್ನು ಆಫೀಸ್ ಕಡೆ ತಿರುಗಿಸಿದರು. ಚಿನ್ಮಯ್ ತನ್ನ ಹೆಂಡತಿ, ತಾಯಿ ಮತ್ತು ಅಜ್ಜಿಯನ್ನು ಕರೆದುಕೊಂಡು ತಾನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕೆಂದಿದ್ದ ಆಫೀಸಿನ ಕಡೆ ಹೋದನು. ಇವರ ಹೊರತು ಅವನಿಗೆ ಸಪೋರ್ಟ್ ಮಾಡಲು ಯಾರು ಕೂಡ ಇರಲಿಲ್ಲ. ತಕ್ಕ ಮಟ್ಟಿಗೆ ಇಬ್ಬರು ಸ್ಟಾಫ್ಗಳನ್ನು ಹೈರ್ ಮಾಡಿದ್ದನು. ಅವರೆಲ್ಲ ಆಫೀಸಿಗೆ ಹೋದಾಗ ಆ ಇಬ್ಬರು ಸ್ಟಾಫ್ಗಳೇ ಇವರನ್ನು ವೆಲ್ಕಮ್ ಮಾಡಿದರು. ಸ್ಟಾರ್ ವೇವ್ ಕ್ರಿಯೇಷನ್ ಅಂತ ತನ್ನ ಬಿಸ್ನೆಸ್ಗೆ ಹೆಸರಿಟ್ಟಿದ್ದನು. ಬರೀ 6 ಜನ ಸೇರಿ ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ಮುಗಿಸಿದರು. ಚಿಕ್ಕದಾಗಿದ್ದ ಆಫೀಸು ತುಂಬ ಅಚ್ಚುಕಟ್ಟಾಗಿದ್ದಿದ್ದು. ಎಲ್ಲ ಆದ ಮೇಲೆ ಚಿನ್ಮಯ್ ಮತ್ತು ಅವನ ಇಬ್ಬರು ಸ್ಟಾಫ್ಗಳ ಹೊರತು ಮಿಕ್ಕವರೆಲ್ಲ ಮನೆಗೆ ತೆರಳಿದರು. ಚಿನ್ಮಯ್ ಮಾವ ಹೇಳಿದ್ದ ಬಿಲ್ಡರ್ಗಳ ಜೊತೆ ಮಾತನಾಡಿ ಕಾಂಟ್ರಾಕ್ಟ್ ತಮ್ಮ ಫರ್ಮ್ಗೆ ಸಿಗೋ ಹಾಗೆ ಮಾಡಿಸಿಕೊಂಡನು. ಮೊದಲು ಮಾವನ ಹೆಲ್ಪ್ ಕೇಳುತ್ತಿದ್ದವನು ಅನಂತರದ ದಿನಗಳಲ್ಲಿ ತಾನೇ ಮಾರ್ಕೆಟಿಂಗ್ ಮಾಡಿ ಹೊಸ ಬಿಲ್ಡರ್ಗಳನ್ನು ಕಾಂಟ್ಯಾಕ್ಟ್ ಮಾಡತೊಡಗಿದನು. ಬಿಲ್ಡರ್ಗಳಿಗೆ ಕಳುಹಿಸುವ ಕೊಟೇಶನ್ಗಳಲ್ಲಿ ಐಟಮ್ಸ್ಗಳಿಗೆ ಅವರಿಗೆ ಸರಿ ಹೊಂದುವ ಪ್ರೈಸ್ ಆಗಿ ಟೆಂಡರ್ಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದನು. ಹಂತವಾಗಿ ಅವನು ಶುರು ಮಾಡಿದ ಬಿಸ್ನೆಸ್ ಬೆಳೆಯತೊಡಗಿತು. ತದನಂತರದ ದಿನಗಳಲ್ಲಿ ಇಕ್ಷಾ ತನ್ಮಯ್ ಜೊತೆ ರೆಡ್ಡಿ ಆಫೀಸ್ಗೆ ದಿನಾಲೂ ಹೋಗುತ್ತಿದ್ದಳು. ರೆಡ್ಡಿ ಯಾವ ರೀತಿಯಲ್ಲಿ ಇಲ್ಲಿಗಲ್ ಬಿಸ್ನೆಸ್ ಮಾಡುತ್ತಾನೆ ಅದನ್ನೆಲ್ಲ ತಿಳಿದುಕೊಂಡಿದ್ದಳು. ಒಂದು ದಿನ ರೆಡ್ಡಿ ಡ್ರಗ್ಸ್ ಸಪ್ಲೈ ಮಾಡುವ ವಿಷಯ ಇಕ್ಷಾಳಿಗೆ ಗೊತ್ತಾಗಿ ಅವಳು ಪ್ರೈವೇಟ್ ನಂಬರಿಂದ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು. ವಿಷಯ ತಿಳಿದ ಪೊಲೀಸರು ರೆಡ್ಡಿ ಆಫೀಸ್ಗೆ ರೇಡ್ ಮಾಡಿ ಡ್ರಗ್ಸ್ ಅನ್ನೆಲ್ಲ ವಶಪಡಿಸಿಕೊಂಡರು. ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಲು ರೆಡಿಯಾದರು. ಇದನ್ನು ನೋಡಿದ ತನ್ಮಯ್, ಇನ್ಸ್ಪೆಕ್ಟರ್, ನೀವು ಯಾರನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಪರಿಜ್ಞಾನ ಇದೆಯಾ? ಅವ್ರು ತುಂಬಾ ಪವರ್ಫುಲ್ ಮ್ಯಾನ್. ನೀವು ಅವರನ್ನು ಬಿಟ್ಟಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ಗೆ ಕೋಪ ಬಂದು, ಡ್ರಗ್ಸ್ ಕೇಸಲ್ಲಿ ಅವ್ರ ಜೊತೆ ನಿನ್ನನ್ನು ಕೂಡ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಎಷ್ಟು ವರ್ಷ ಜೈಲಲ್ಲಿ ಕುಳಿತಿ ಅಂತ ನಿಂಗೆ ಗೊತ್ತಾ? ಮಗ್ನೆ, ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ನಿನ್ನನ್ನು ಕೂಡ ಎಳೆದುಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿದಾಗ ರೆಡ್ಡಿ ಕೈ ಮುಗಿಯುತ್ತಾ, ಸರ್, ಇದ್ರಲ್ಲಿ ನನ್ನ ಮಗನದ್ದು ಏನು ತಪ್ಪಿಲ್ಲ, ನೀವು ಅವನಿಗೆ ಏನು ಅನ್ಬೇಡಿ. ನೀವೀಗ ಈ ಕೇಸನ್ನು ಇಲ್ಲೇ ಬಿಟ್ಬಿಟ್ರೆ ನೀವು ಮನೇಲಿ ಕೂತು ಆರಾಮಾಗಿ ಕಾಲ ಕಳಿಬೇಕು. ಅಷ್ಟು ದುಡ್ಡು ಕೊಡ್ತೀನಿ. ಏನು ಲಂಚ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ? ಇದ್ರ ಮೇಲೂ ಕೇಸ್ ಹಾಕಿ ನಾನು ಪರ್ಮನೆಂಟಾಗಿ ಜೈಲಲ್ಲಿ ಫಿಕ್ಸ್ ಮಾಡಿಸ್ತೀನಿ. ಸರ್, ನಿಮಗೂ ಬೇಡ ನನಗೂ ಬೇಡ, 2 ಕೋಟಿ ಕೊಡ್ತೀನಿ. ಇದು ಡ್ರಗ್ಸ್ ಕೇಸ್. ಒಂದ್ಸಲ ಒಳಗೆ ಹೋದೆ ಅಂದರೆ ಹೊರಗೆ ಬರೋದು ತುಂಬಾ ಕಷ್ಟ. 10 ಕೋಟಿ ಕೊಡು, ಈಗಲೇ ನಿನ್ನನ್ನು ಬಿಟ್ಟು ಇಲ್ಲಿ ಏನೂ ನಡೆದಿಲ್ಲ ಅನ್ನೋ ಥರ ಇದ್ದು ಹೊರಟು ಬಿಡ್ತೀವಿ. ಸರ್, ಅಷ್ಟೊಂದು ದುಡ್ಡು ಅಂದರೆ ಕಷ್ಟ ಆಗುತ್ತೆ. 5 ಕೋಟಿ ಕೊಡ್ತೀನಿ ಸರ್. ಕಾನ್ಸ್ಟೇಬಲ್, ಇವನನ್ನು ಕರ್ಕೊಂಡು ನಡೀರಿ ಸ್ಟೇಷನ್ಗೆ ಅಂತ ಹೇಳಿದಾಗ ಅವನು ವಿಧಿ ಇಲ್ಲದೆ ಆಯಿತು ಅಂತ ಹೇಳಿದನು. ಆಗ ಇನ್ಸ್ಪೆಕ್ಟರ್, ದುಡ್ಡು ಇವಾಗಲೇ ಕೊಡಬೇಕು, ಇಲ್ಲ ಅಂದರೆ ಇವಾಗಲೇ ನಿನ್ನನ್ನು ಎತ್ತಾಕೊಂಡು ಹೋಗ್ತೀವಿ. ಸರಿ, ಇವಾಗಲೇ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅಷ್ಟೊಂದು ದುಡ್ಡು ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಸಾಕು ಮುಚ್ಚೆಯ ಬಾಯಿ, ಮಾಡೋದು ಬರೀ ಇಲ್ಲಿಗಲ್ ಬಿಸ್ನೆಸ್. ದುಡ್ಡೆಲ್ಲ ಮನೇಲಿ ಇರುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು. ಬೇಗ ಹೋಗಿ ತಗೊಂಡು ಬಂದು ಕೊಟ್ಬಿಡು, ಇಲ್ಲಾಂದರೆ ಈಗಲೇ ನಿನ್ನನ್ನು ಕಟ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿದಾಗ ರೆಡ್ಡಿ ತನ್ಮಯನನ್ನು ಮನೆಗೆ ಕಳುಹಿಸಿ ದುಡ್ಡು ಎಲ್ಲಿದೆ ಅಂತ ಹೇಳಿ ದುಡ್ಡು ತರಲು ಹೇಳಿದರು. ಎಷ್ಟು ವರ್ಷದಿಂದ ಇಲ್ಲಿಗಲ್ ಕೆಲಸ ಮಾಡಿ ಸಂಪಾದಿಸಿರೋ ಹಣವನ್ನು ಇವರಿಗೆ ದಾನ ಮಾಡಿದಾಗ ಕೊಡಬೇಕು. ದುಡ್ಡು ಹೋದ್ರೆ ಹೋಗ್ಲಿ, ನಾನು ಹೊರಗೆ ಇದ್ರೆ ಇಂಥ ದುಡ್ಡನ್ನು ತುಂಬಾ ಸಂಪಾದನೆ ಮಾಡ್ಬೋದು ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಮನೆಗೆ ಬಂದ ತನ್ಮಯ್ ತನ್ನ ಡ್ಯಾಡಿ ಹೇಳಿದ ಜಾಗಕ್ಕೆ ಹೋದನು. ಗೋಡೌನಿನ ರೂಮ್ ಒಳಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಚಿಕ್ಕದೊಂದು ಸುರಂಗ ಇದ್ದು, ಆ ಸುರಂಗದ ಒಳಗೆ ಹೋದರೆ ಅಲ್ಲೊಂದು ದೊಡ್ಡ ರೂಮ್ ಅವನಿಗೆ ಕಾಣಿಸಿತು. ಆ ರೂಮ್ ತುಂಬ ದುಡ್ಡು ಹಾಗೂ ಬಂಗಾರಗಳು ಕಾಣಿಸಿದವು. ಅದನ್ನು ನೋಡಿದ ತನ್ಮಯ್ ಒಂದು ಕ್ಷಣ ಬೆಚ್ಚಿ ಬಿದ್ದನು. ತನ್ಮಯನನ್ನು ಫಾಲೋ ಮಾಡಿಕೊಂಡು ಬಂದಿದ್ದ ಇಕ್ಷಾ ಅವನಿಗೆ ಗೊತ್ತಿಲ್ಲದಂತೆ ಅವನ ಹಿಂದೆನೆ ಬಂದಿದ್ದಳು. ರೂಮ್ ಒಳಗಿದ್ದ ದುಡ್ಡನ್ನು ನೋಡಿ ಅವಳಿಗೂ ಕೂಡ ಒಂದು ಕ್ಷಣ ಶಾಕ್ ಆಯಿತು. ಇಷ್ಟೊಂದು ದುಡ್ಡು ಎಲ್ಲ ಅಕ್ರಮವಾಗಿ ಸಂಪಾದಿಸಿರೋದು. ಈ ದುಡ್ಡಿನಿಂದಲೇ ಅವನು ಮೆರೀತಿದ್ದಾನಲ್ವಾ, ಆದಷ್ಟು ಬೇಗ ಇದಕ್ಕೂ ಕೂಡ ಒಂದು ಅಂತ್ಯ ಆಡ್ತೀನಿ.
ಇಷ್ಟು ಬೇಗ ಅವ್ನು ಜೈಲಿಗೆ ಹೋಗಬಾರ್ದು. ಹಂತ ಹಂತವಾಗಿ ವಿನಾಶದ ಹಾದಿ ಹತ್ತ ಹೋಗಿ ಕೊನೆಗೆಲ್ಲ ಕಳೆದುಕೊಂಡು ಸಾಯೋ ತನಕ ಜೈಲಲ್ಲಿ ಕೊಳೆಯಬೇಕು. ಆ ಥರ ಮಾಡ್ತೀನಿ. ಯಾರಿಗೂ ಕಾಣದ ಹಾಗೆ ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಂದುಕೊಂಡವಳು ಅಲ್ಲಿಂದ ಕೂಡಲೇ ಹೊರಟು ಮನೆಗೆ ಬಂದಳು. ಕೋಣೆ ತುಂಬ ದೊಡ್ಡ ಬಂಗಾರ ನೋಡಿದ ತನ್ಮಯನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಬ್ರೋ ಬಿಸ್ನೆಸ್ ಮಾಡ್ತೀನಿ ಅಂದಾಗಲೂ ಡ್ಯಾಡ್ ಒಂದು ಪೈಸೆನೂ ಕೊಟ್ಟಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟು ದುಡ್ಡು ಬಿದ್ದಿದೆ. ಈ ದುಡ್ಡನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ? ಏನಾದರೂ ಮಾಡಲಿ, ಈಗ ದುಡ್ಡು ತಗೊಂಡು ಹೋಗಬೇಕು. ಇಲ್ಲ ಅಂದರೆ ಡ್ಯಾಡ್ ಅರೆಸ್ಟ್ ಆಗ್ತಾರೆ. ಬ್ಲ್ಯಾಕ್ ಬ್ಯಾಗಲ್ಲಿ ದುಡ್ಡಿದೆ ಅಂತ ಹೇಳಿದರು. ಇಷ್ಟು ದುಡ್ಡಿನ ರಾಶಿ ಹತ್ರ ಬ್ಲ್ಯಾಕ್ ಬ್ಯಾಗ್ ಎಲ್ಲಿದೆ ಅಂತ ಅಂದುಕೊಳ್ಳುತ್ತಿರುವಾಗ ಅವನಿಗೆ ಆ ಬ್ಯಾಗ್ ಕಣ್ಣಿಗೆ ಕಾಣಿಸಿ ಅದನ್ನು ಎತ್ತಿಕೊಂಡು ಡೋರ್ ಕ್ಲೋಸ್ ಮಾಡಿ ನಂತರ ಲಾಕ್ ಮಾಡಿ ಅಲ್ಲಿಂದ ಸೀದಾ ಆಫೀಸಿಗೆ ಹೊರಟನು. ದುಡ್ಡು ರೆಡ್ಡಿಯ ಕೈ ಸೇರಿದಾಗ ರೆಡ್ಡಿ ಅದನ್ನು ಇನ್ಸ್ಪೆಕ್ಟರ್ಗೆ ನೀಡಿ, ಇನ್ಸ್ಪೆಕ್ಟರ್ ತಗೊಳ್ಳಿ, ನೀವು ಹೇಳಿದಷ್ಟು ದುಡ್ಡು ಈ ಬ್ಯಾಗಲ್ಲಿದೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಬ್ಯಾಗ್ ಓಪನ್ ಮಾಡಿ ದುಡ್ಡಿನ ಕಂತೆಯನ್ನು ಕೈಯಲ್ಲಿ ಹಿಡಿದು, 10 ಕೋಟಿ ಪೂರ್ತಿ ಇದೆ ತಾನೆ? ನಂಬಿಕೆ ಇಲ್ಲ ಅಂದ್ರೆ ನೀವು ಎಣಿಸ್ಕೊಳ್ಬೋದು ಇನ್ಸ್ಪೆಕ್ಟರ್. ಅದೇನು ಬೇಕಾಗಿಲ್ಲ, ನಾವೇನು ಬರ್ತೀವಿ. ನಿಮ್ಮಲ್ಲಿ ಯಾರೋ ಒಬ್ರು ಪೊಲೀಸ್ ಇನ್ಫಾರ್ಮರ್ ಇದ್ದಾರೆ, ಮೊದಲು ಅವ್ರನ್ನ ವಿಚಾರಿಸ್ಕೊ, ಇಲ್ಲಾಂದ್ರೆ ನೀನು ಎಲ್ಲವನ್ನು ಕಳೆದುಕೊಳ್ಬೇಕಾಗುತ್ತೆ. ಆಯ್ತು ಇನ್ಸ್ಪೆಕ್ಟರ್, ಅವರನ್ನು ನಾನು ನೋಡ್ಕೊಳ್ತೀನಿ. ಅವ್ರು ಯಾರೇ ಆಗಿರಲಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇನ್ಸ್ಪೆಕ್ಟರ್, ನಿಮಗೆ ಕರೆ ಮಾಡಿರೋ ವ್ಯಕ್ತಿ ಯಾರು ಅಂತ ಗೊತ್ತಿದೆಯಾ? ರೀ ಕಾನ್ಸ್ಟೇಬಲ್, ಯಾರೀ ಕಾಲ್ ಮಾಡಿ ನಮ್ಗೆ ವಿಷಯ ತಿಳಿಸಿದ್ದು? ಸರ್, ಯಾರೋ ಲೇಡಿ ಕಾಲ್ ಮಾಡಿದ್ರು ಅಂತ ಹೇಳಿ ಮತ್ತೆ ಯೋಚನೆ ಮಾಡಿ, ಇಲ್ಲ ಸರ್, ಯಾರೋ ಜೆಂಟ್ಸ್ ಕಾಲ್ ಮಾಡಿರಬೇಕು. ಏನ್ರಿ ನಿಮ್ದು? ಯಾರು ಕಾಲ್ ಮಾಡಿದೆ ಅಂತ ನಿಮ್ಗೇನು ಗೊತ್ತಿಲ್ವಾ? ಸರ್, ತುಂಬ ಜನ ಕಾಲ್ ಮಾಡ್ತಾರಲ್ವಾ, ಯಾರು ಅಂತ ನಂಬಿಕೆ ಬರ್ತಾ ಇಲ್ಲ. ನೋಡಯ್ಯ, ಲೇಡೀಸ್ ಯಾರು ಕಾಲ್ ಮಾಡಿರೋಕ್ಕಿಲ್ಲ. ಯಾರಾದರೂ ನಿಮಗೆ ಆಗದವ್ರು ಈ ಕೆಲಸ ಮಾಡಿರಬೇಕು. ಯಾರು ಅಂತ ನೀನೇ ತಿಳ್ಕೊ, ನಾವಿನ್ನು ಬರ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ತನ್ನ ಟೀಮ್ ಜೊತೆ ದುಡ್ಡು ತಗೊಂಡು ವಾಪಸ್ ಹೋದರು. ತನ್ನನ್ನು ಈ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಯಾರು ಅಂತ ರೆಡ್ಡಿ ಯೋಚನೆ ಮಾಡತೊಡಗಿದರು. ಈ ಶಾಲೆ ಈ ಕೆಲಸ ಮಾಡಿತು ಅಂತ ರೆಡ್ಡಿಗೆ ಗೊತ್ತಾಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.